ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವುದು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ದೇವರ ಬೋಧನೆಗಳಲ್ಲಿ ಜೀವಬಾಧ್ಯರ ಪಟ್ಟಿಯ ಕುರಿತ ಸತ್ಯವಿದೆ. ಅಲ್ಲದೆ ಜೀವಬಾಧ್ಯರ ಪಟ್ಟಿಯನ್ನು ಹೊಂದಿರುವ ಸಭೆಯಿದೆ ಮತ್ತು ಜೀವಬಾಧ್ಯರ ಪಟ್ಟಿಯಿಲ್ಲದ ಸಭೆಗಳೂ ಇವೆ. ದೇವರು ಈ ಭೂಲೋಕಕ್ಕೆ ಬಂದು ತಮ್ಮ ಸ್ವರಕ್ತದಿಂದ ಸ್ಥಾಪಿಸಿದ ಸಭೆಯು ಜೀವಬಾಧ್ಯರ ಪಟ್ಟಿಯನ್ನು ಖಂಡಿತ ಹೊಂದಿರಬೇಕು. ಹಾಗಾಗಿ ಆ ಜೀವಬಾಧ್ಯರ ಪಟ್ಟಿಯನ್ನು ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯೆಂದು ಕರೆಯಲಾಗಿದೆ. ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಡದವರಿಗೆ ಏನಾಗುತ್ತದೆ? ಅವರು ದೇವರನ್ನು ಆರಾಧಿಸಲು ಸಾಧ್ಯವಿಲ್ಲ. ಅವರಲ್ಲಿ ದೇವರ ಆತ್ಮವಿಲ್ಲ ಮತ್ತು ಅವರು ದೇವರ ಬಳಿಗೆ ಬಂದು ಆತನನ್ನು ಆರಾಧಿಸಲು ಸಾಧ್ಯವಿಲ್ಲ. ಇದನ್ನೇ ಸತ್ಯವೇದವು ಹೇಳುತ್ತದೆ. ಸದಸ್ಯರೇ, ನಾನು ಮುಕ್ತಾಯವನ್ನು ಹೇಳಬಹುದೇ? ಯಾವ ಸಭೆಯಲ್ಲಿ ಜೀವಬಾಧ್ಯರ ಪಟ್ಟಿ ಇದೆ? ಎಲೋಹಿಂ ದೇವರು ಇರುವ ಚರ್ಚ್ ಆಫ್ ಗಾಡ್ನಲ್ಲಿ ಜೀವಬಾಧ್ಯರ ಪಟ್ಟಿ ಇದೆ. ಸತ್ಯವೇದದ ಆಧಾರದ ಮೇಲೆ ಜೀವಬಾಧ್ಯರ ಪಟ್ಟಿಯ ಅರ್ಥವನ್ನು ತಿಳಿದುಕೊಳ್ಳೋಣ. ನೀವು ಪ್ರಕಟಣೆ ಅಧ್ಯಾಯ 13 ವಚನ 6 ಅನ್ನು ನೋಡಿದಾಗ ಅದು ದೇವರಿಗೆ ಅಡ್ಡಿಮಾಡುವವನ ಬಗ್ಗೆ ಹೇಳುತ್ತದೆ. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿತು. ಅವನು ಸೈತಾನನಾಗಿರಬೇಕು, ಅಲ್ಲವೇ? ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವೂ ಕೊಡಲ್ಪಟ್ಟಿತು. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಯಾರಿಗೆ ನಮಸ್ಕಾರ ಮಾಡುವರು? ಅದಕ್ಕೆ ನಮಸ್ಕಾರ ಮಾಡುವರು. ಮೃಗದ ಪಾತ್ರವೇನು? ಅವನು ದೇವರನ್ನು ಮತ್ತು ದೇವರ ಹೆಸರನ್ನು ದೂಷಿಸಿ ದೇವರ ಕಾರ್ಯವನ್ನು ಅಡ್ಡಿ ಮಾಡುತ್ತಾನೆ. ಇಲ್ಲಿ ಮೃಗವೆಂದು ವರ್ಣಿಸಲಾಗಿದೆ, ಆದರೆ ಅವನು ಸೈತಾನ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ದೇವರ ವಿರುದ್ಧ ನಿಲ್ಲುವ ಯಾರನ್ನು, ಮೃಗವನ್ನು ಆರಾಧಿಸುತ್ತಾರೆ. ಇದು ದೇವರು ಅಪೊಸ್ತಲ ಯೋಹಾನನಿಗೆ ನೀಡಿದ ದರ್ಶನದಲ್ಲಿ ದಾಖಲಾಗಿದೆ. ಸತ್ಯವೇದದ 66 ಪುಸ್ತಕಗಳು ಸತ್ಯವಾಗಿವೆ. ಆತ್ಮಿಕ ಲೋಕದ ಕುರಿತ ದೇವರ ದೃಷ್ಟಿಕೋನವು ಸತ್ಯವಾಗಿದೆ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಡದ ಜನರು ಯಾವುದೇ ರೀತಿಯಲ್ಲಾದರೂ ಸೈತಾನನನ್ನು ಆರಾಧಿಸುತ್ತಾರೆಂದು ಸತ್ಯ ದೇವರು ಹೇಳುತ್ತಾರೆ. ಇದು ದೇವರು ಪ್ರಕಟಣೆಯ ಪುಸ್ತಕದ ಮೂಲಕ ಮನುಕುಲಕ್ಕೆ ನೀಡಿದ ಪ್ರವಾದನೆ ಮತ್ತು ದರ್ಶನವಾಗಿದೆ. ಹಾಗಾದರೆ ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಡದೆ ನೀವು ಪರಲೋಕಕ್ಕೆ ಹೋಗುತ್ತೀರೆಂದು ಹೇಳಬಹುದೇ? ಖಂಡಿತ ಇಲ್ಲ. ದೇವರು ತಮ್ಮ ಬಲಗಡೆಯಲ್ಲಿರುವ ಕಳ್ಳನಿಗೆ, ಈ ಹೊತ್ತೇ ನನ್ನ ಸಂಗಡ ಪರದೆಸಿನಲ್ಲಿರುವಿ ಎಂದು ಹೇಳಿ ವಿಶೇಷ ಕ್ರಮ ತೆಗೆದುಕೊಳ್ಳದ ಹೊರತು ನೀವು ಎಂದಿಗೂ ಪರಲೋಕ ಸೇರಲು ಸಾಧ್ಯವಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡಬೇಕು. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ದಾಖಲಾಗದವರು ಮೃಗವನ್ನು ಆರಾಧಿಸಲು ಉದ್ದೇಶಿಸಲಾಗಿದೆ. ಸೃಷ್ಟಿಯಿಂದ ಹಿಡಿದು ಲೋಕದ ಅಂತ್ಯದವರೆಗೆ ಅವರು ಯಾರೇ ಆಗಿರಲಿ, ಅದೇ ಅವರ ವಿಧಿಯಾಗಿದೆ. ಸತ್ಯವೇದವು ನಮ್ಮ ಭವಿಷ್ಯವನ್ನು ನೋಡಬಹುದಾದ ದೂರದರ್ಶಕದ ಪಾತ್ರವನ್ನು ವಹಿಸುವ ದೇವರ ವಾಕ್ಯವೂ ಪ್ರವಾದನೆಗಳ ಪುಸ್ತಕವೂ ಆಗಿದೆ. ದೇವರು ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಏನು ಮಾಡುವರು? ಅದಕ್ಕೆ ನಮಸ್ಕಾರ ಮಾಡುವರು ಎಂದು ಹೇಳಿದರು. ಹಾಗಾದರೆ ಅವರು ಪರಲೋಕವನ್ನು ಪ್ರವೇಶಿಸಬಹುದೇ? ಅವರು ದೇವರನ್ನು ದೂಷಿಸುವ ಮತ್ತು ದೇವರ ಕಾರ್ಯಕ್ಕೆ ಅಡ್ಡಿಯಾಗುವ ಸೈತಾನನ ಪಕ್ಷದಲ್ಲಿ ನಿಂತರೆ ಅವರು ಎಂದಿಗೂ ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗಾಗಿ ಜೀವಬಾಧ್ಯರ ಪಟ್ಟಿಯು ನಮಗೆಷ್ಟು ಅಮೂಲ್ಯವೆಂದು ನಾವು ಗ್ರಹಿಸಿಕೊಳ್ಳಲು ಬದ್ಧರಾಗಿದ್ದೇವೆ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬ ವಾಕ್ಯಗಳನ್ನು ಹಗುರವಾಗಿ ಯೋಚಿಸಬಾರದು.
ಇದು ದೇವರ ಸತ್ಯದ ವಾಕ್ಯವಾಗಿದೆ. ನಿಮ್ಮ ಹೆಸರು ಅಳಿಸಿಹೋದ ಕ್ಷಣ ನಿಮ್ಮ ಹೃದಯದಿಂದ ದೇವರ ಭಯಭಕ್ತಿಯು ಕಣ್ಮರೆಯಾಗುತ್ತದೆ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟವರಿಗೆ ದೇವರು ಆತ್ಮಿಕ ಆಶೀರ್ವಾದಗಳು ಮತ್ತು ಆತ್ಮರಕ್ಷಣೆಗೆ ನಡೆಸುವ ಜ್ಞಾನವನ್ನು ನೀಡುತ್ತಾರೆ. ದೇವರು ಆ ಜನರನ್ನು ನಡೆಸಿ ಬೆಳೆಸುತ್ತಾರೆ. ಎಷ್ಟಾದರೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿಲ್ಲದವರು ಮೃಗವನ್ನು ಅನುಸರಿಸಿ ಅದರ ಕೃತ್ಯಗಳನ್ನು ಅನುಕರಿಸುತ್ತಾರೆ. ಮೃಗವು ಏನು ಮಾಡುತ್ತದೆ? ಅದು ದೇವರನ್ನು ದೂಷಿಸುವುದು. ಅಪೊಸ್ತಲ ಯೋಹಾನನ ದರ್ಶನದ ಮೂಲಕ ಜೀವಬಾಧ್ಯರ ಪಟ್ಟಿಯ ಮಹತ್ವವನ್ನು ಮತ್ತು ಅದರಲ್ಲಿ ಹೆಸರಿಲ್ಲದವರ ಕುರಿತು ದೇವರು ತೋರಿಸಿದರು. ಸದಸ್ಯರೇ, ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ ಎಂಬ ವಿಷಯದ ಬಗ್ಗೆ ನಾವು ಹೇಗೆ ಭಾವಿಸಬೇಕು? ನಾವು ಎಷ್ಟು ಧನ್ಯರು, ನಾವು ಎಷ್ಟು ಕೃತಜ್ಞರು ಎಂದು ಹೇಳಿ ದೇವರನ್ನು ಸ್ತುತಿಸಬೇಕಲ್ಲವೇ? ಲೂಕನು ಅಧ್ಯಾಯ 10 ವಚನ 17 ನೋಡೋಣ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮೀ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೆಳುಗಳನ್ನು, ವೆರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೆಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷಪಡದೆ, ಏನು, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷಪಡಿರಿ ಎಂಬುದಾಗಿ ಹೇಳಿದನು. ಪರಲೋಕದಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ದಾಖಲಾಗಿವೆ ಎಂದು ಸಂತೋಷಿಸಿರಿ ಎಂದು ಹೇಳಿದರು. ಶಿಷ್ಯರು ದೆವ್ವಗಳು ನಮಗೆ ಅಧೀನವಾದವು ಎಂದು ಹೇಳಿದಂತೆ, ಯೇಸು ಅಂತಹ ಶಕ್ತಿಯ ಬಗ್ಗೆ ಹೆಮ್ಮೆಪಡಬೇಡಿ, ಅಂತಹ ವಿಷಯದಲ್ಲಿ ಸಂತೋಷಪಡಬೇಡಿ. ನಿಮ್ಮ ಹೆಸರುಗಳು ಪರಲೋಕದಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಪಡಿರಿ ಎಂದು ಹೇಳಿದರು. ಸದಸ್ಯರೇ, ನಿಮ್ಮ ಹೆಸರುಗಳು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿವೆಯೇ? ಬರೆಯಲ್ಪಟ್ಟಿದ್ದರೆ ಇಂದು ಈ ಸಬ್ಬತ್ ದಿನದಂದು ಈ ಕ್ಷಣದಲ್ಲಿ ದೇವರಿಗೆ ಹೀಗೆ ಹೇಳೋಣ, ದೇವರೇ, ನಾನು ನಿಜವಾಗಿ ಸಂತೋಷವಾಗಿದ್ದೇನೆ, ಧನ್ಯವಾದಗಳು. ನಾವು ದೇವರಿಗೆ ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸಬೇಕಲ್ಲವೇ? ಪರಲೋಕದಲ್ಲಿ ಪಾಪ ಮಾಡಿ ಭೂಮಿಗೆ ದೊಬ್ಬಲ್ಪಟ್ಟೆವು. ಪರಲೋಕದಿಂದ ದೊಬ್ಬಲ್ಪಟ್ಟ ಅಪರಾಧಿಗಳು ಭೂಮಿಯ ಮೇಲೆ ಜೀವಿಸುತ್ತಿದ್ದಾರೆ. ಪರಲೋಕದಲ್ಲಿ ಪಾಪ ಮಾಡಿದ ಆತ್ಮಗಳು ಆಶ್ರಯನಗರವಾದ ಈ ಭೂಮಿಯಲ್ಲಿ, ಅಂದರೆ ಆತ್ಮಗಳ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿವೆ. ಪರಲೋಕಕ್ಕೆ ಹಿಂತಿರುಗಲು ದೇವರ ಮಾನದಂಡಗಳ ಪ್ರಕಾರ ನಾವು ನಿಜವಾಗಿಯೂ ಪಶ್ಚಾತ್ತಾಪಪಟ್ಟವರಾಗಿ ಅಂಗೀಕರಿಸಲ್ಪಡಬೇಕು. ಅಂತಹ ಜನರ ಹೆಸರುಗಳನ್ನು ಎಲ್ಲಿ ಬರೆಯಲಾಗಿದೆ? ಜೀವಬಾಧ್ಯರ ಪಟ್ಟಿಯಲ್ಲಿ. ನಿಮಗೆ ದೀಕ್ಷಾಸ್ನಾನವಾದಾಗ ನಿಮ್ಮ ಹೆಸರುಗಳು ದಾಖಲಾದವು ಅಲ್ಲವೇ? ಇದು ಕೇವಲ ಭೂಮಿಯ ಮೇಲೆ ಹೆಸರು ಬರೆಯುವುದಷ್ಟೇ. ಇದಕ್ಕೂ ಪರಲೋಕಕ್ಕೂ ಏನು ಸಂಬಂಧ ಎಂದು ನೀವು ಯೋಚಿಸಬಹುದು. ಭೂಲೋಕದಲ್ಲಿ ಕಟ್ಟಿದರೆ ಪರಲೋಕದಲ್ಲಿಯೂ ಏನಾಗುವುದು? ಪರಲೋಕದಲ್ಲಿಯೂ ಕಟ್ಟಿರುವುದು, ಭೂಲೋಕದಲ್ಲಿ ಬಿಚ್ಚಿದರೆ ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ಯೇಸು ಹೇಳಿದರು. ಈ ಕಾರಣದಿಂದಲೇ ನೀವು ದೀಕ್ಷಾಸ್ನಾನ ಪಡೆದಾಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸಲಾಗುತ್ತದೆ. ನಾವು ನಮ್ಮ ಪಾಪಗಳಿಂದಾಗಿ ಪರಲೋಕದಿಂದ ದೊಬ್ಬಲ್ಪಟ್ಟ ಪಾಪಿಗಳು. ಎಷ್ಟಾದರೂ ಭೂಮಿಯ ಮೇಲೆ ನಮಗೆ ದೇವರ ಕೃಪೆಯೂ ದೊರೆಯಿತು. ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ನಾವು ಕ್ಷಮಿಸಲ್ಪಟ್ಟೆವು. ಹಾಗಾಗಿ ನಾವು ದೇವರ ಮಾತುಗಳಿಗೆ ವಿಧೇಯರಾಗುವ ಮನಸ್ಸಿನಿಂದ ದೀಕ್ಷಾಸ್ನಾನ ಪಡೆದುಕೊಂಡೆವು. ನಾವು ನಮ್ಮ ಜೀವನದಲ್ಲಿ ದೇವರ ವಾಕ್ಯಗಳಿಗೆ ವಿಧೇಯರಾದಾಗ ಕೊನೆಯ ದಿನದಂದು ದೇವರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟ ನಮ್ಮ ಹೆಸರುಗಳನ್ನು ಕರೆಯುತ್ತಾರೆ. ಕಿಮ್, ಮುಂದೆ ಬನ್ನಿ. ಲೀ, ಮುಂದೆ ಬನ್ನಿ. ಚಾರ್ಲ್ಸ್ ಮತ್ತು ಸನ್ನಿ, ನೀವು ಮುಂದೆ ಬನ್ನಿ. ಜನರಲ್ಲಿ ದೇವರು ಯಾರ ಹೆಸರನ್ನು ಕರೆಯುತ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಹಿಂತಿರುಗುತ್ತಾರೆ. ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲಾಗಿದೆ. ಅವರು ಪ್ರತಿದಿನ ದೇವರ ವಾಕ್ಯದಿಂದ ಶುದ್ಧರಾಗಿದ್ದಾರೆ. ಅವರಿಗೆ ತಿಳಿದಿರಲಿ ಅಥವಾ ಇಲ್ಲದಿರಲಿ, ದೇವರು ಅವರ ಮೇಲೆ ಪರಲೋಕದ ವಾಗ್ದಾನದ ಆಶೀರ್ವಾದವನ್ನು ಸುರಿಸಿದ್ದಾರೆ. ಪಾಪಿಗಳ ಶರೀರದೊಂದಿಗೆ ನಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲಾಗುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು? ನಾವು ಹೊಸದಾಗಿ ಹುಟ್ಟಬೇಕು. ನಾವು ಹಿಂದೆ ಮಾಡಿದ ಎಲ್ಲಾ ಪಾಪಗಳನ್ನು ತೆಗೆದುಹಾಕಬೇಕು.
ಇದಕ್ಕಾಗಿ ನಾವು ಏನನ್ನು ಸ್ವೀಕರಿಸುತ್ತೇವೆ? ದೀಕ್ಷಾಸ್ನಾನ. ರೋಮಾಪುರದವರಿಗೆ ಅಧ್ಯಾಯ 6 ವಚನ 1 ನೋಡೋಣ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ನಾವು ನಮ್ಮ ಪಾಪಗಳನ್ನು ಹೂಣಬೇಕು. ನಾವು ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ನಾವು ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಅಂತಹ ಪಾಪದೀನ ಸ್ವಭಾವವನ್ನು ಆತ್ಮಿಕವಾಗಿ ಸಾಯಿಸಬೇಕು. ದೀಕ್ಷಾಸ್ನಾನದ ಮೂಲಕ ನಾವು ದೇವರಲ್ಲಿ ಹೊಸದಾಗಿ ಹುಟ್ಟಬೇಕು. ಅಂತಹವರಿಗೆ ದೇವರು ಏನು ಮಾಡುತ್ತಾರೆ? ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ದೇವರು ಅವರ ಹೆಸರುಗಳನ್ನು ಬರೆಯುವರು. ನಾವು ದೇವರಲ್ಲಿ ಹೊಸದಾಗಿ ಹುಟ್ಟಿ ದೇವರ ಬೋಧನೆಗಳನ್ನು ಅನುಸರಿಸಿದರೆ ಪರಲೋಕದಲ್ಲಿರುವ ಜೀವಬಾಧ್ಯರ ಪಟ್ಟಿಯಿಂದ ನಮ್ಮ ಹೆಸರುಗಳು ಎಂದಿಗೂ ಅಳಿಸಲ್ಪಡುವುದಿಲ್ಲ. ನಮ್ಮ ಹೆಸರುಗಳು ತೆಗೆದುಹಾಕಲ್ಪಡುವುದಿಲ್ಲ ಮತ್ತು ನಾವು ಪರಲೋಕದಲ್ಲಿ ಅದ್ದೂರಿ ಸ್ವಾಗತವನ್ನು ಸ್ವೀಕರಿಸುವೆವು. ನಿಮ್ಮ ಹೆಸರುಗಳು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುವುದಕ್ಕೆ ಸಂತೋಷಪಡಿರಿ ಎಂದು ದೇವರು ಹೇಳಿದರು. ಈ ಬೋಧನೆಯನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಲ್ಲವೇ? 72 ಶಿಷ್ಯರು ಯೇಸುವಿನಿಂದ ಪಡೆದ ಶಕ್ತಿಯನ್ನು ಅವಲಂಬಿಸಿ ಬೋಧಿಸುತ್ತಿದ್ದರು. ನಂತರ ಅವರು ದೆವ್ವ ಹಿಡಿದ ಒಬ್ಬ ಮನುಷ್ಯನನ್ನು ಭೇಟಿಯಾದರು. ಯೇಸುವಿನ ಹೆಸರಿನಲ್ಲಿ ಅವನ ದೇಹದಿಂದ ಹೊರಗೆ ಹೋಗು ಎಂದು ನಾನು ಆಜ್ಞಾಪಿಸುತ್ತೇನೆ ಎಂದು ಅವರು ಕೂಗಿದರು. ಆಗ ದೆವ್ವಗಳು ಗಾಬರಿಗೊಂಡು ದೇಹವನ್ನು ಬಿಟ್ಟು ಹೋದೆವು. ಶಿಷ್ಯರು ಬಹಳ ಸಂತೋಷಪಟ್ಟರು. ಅವರು ಯೇಸುವಿನ ಬಳಿಗೆ ಬಂದು ಕೊಚ್ಚಿಕೊಂಡರು. ಕರ್ತನೇ, ದೆವ್ವಗಳು ಸಹ ನಿನ್ನ ಹೆಸರಿನಲ್ಲಿ ನಮಗೆ ಅಧೀನವಾದವು. ಅವು ನಮಗೆ ಭಯಪಟ್ಟವು. ಅದು ಅದ್ಭುತವಾಗಿತ್ತು. ನಾವು ಪರಲೋಕದಿಂದ ಆತ್ಮಿಕ ಶಕ್ತಿಯನ್ನು ಪಡೆದಿರಬೇಕು. ಆಗ ಯೇಸು ಅವರಿಗೆ, ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷಪಡಬೇಡಿ. ಬದಲಾಗಿ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಪಡಿರಿ ಎಂದು ತಿಳಿಸಿದರು. ನಮ್ಮ ದೇವರು ನಮ್ಮನ್ನು ಹೊಸ ಜೀವದಲ್ಲಿ ಹೊಸದಾಗಿ ಹುಟ್ಟುವಂತೆ ಮಾಡಿದರು. ದೇವರು ನಮಗೆ ತಮ್ಮ ಕೃಪೆಯುಳ್ಳ ಹೆಸರನ್ನು ನೀಡಿದ್ದಾರೆ. ದೇವರು ನಮಗೆ ಮನುಕುಲವು ಎಂದಿಗೂ ಕನಸು ಕಾಣದ ಮತ್ತು ಪ್ರತಿಯೊಬ್ಬರೂ ಸ್ವೀಕರಿಸಲು ಸಾಧ್ಯವಿಲ್ಲದ ಶಾಶ್ವತವಾದ ಭವ್ಯವಾದ ವೈಭವವನ್ನು ವಾಗ್ದಾನ ಮಾಡಿದ್ದಾರೆ. ದೇವರು ತಮ್ಮ ವಾಗ್ದಾನವನ್ನು ಎಂದಿಗೂ ಮುರಿಯುವುದಿಲ್ಲ. ಸಮಸ್ಯೆ ನಮ್ಮಲ್ಲಿಯೇ ಇದೆ. ದೇವರು ನಮಗೆ ಪದೇ ಪದೇ, ನಾನು ಬರುವವರೆಗೂ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿ, ಕೊನೆಯವರೆಗೂ ಅದನ್ನು ದೃಢವಾಗಿ ಹಿಡಿದುಕೊಳ್ಳಿ ಎಂದು ಹೇಳುತ್ತಾರೆ. ನಾವೆಲ್ಲರೂ ಹೊಸದಾಗಿ ಹುಟ್ಟಿದ್ದೇವೆ. ಹಾಗಾಗಿ ನಮಗೆ ಹೊಸ ಜೀವನವಿದೆ. ಹಾಗಾದರೆ ಈ ಹೊಸ ಜೀವನದಲ್ಲಿ ನಾವು ದೇವರನ್ನು ನೋಡಿ ಅರ್ಥ ಮಾಡಿಕೊಂಡು ನಾವು ಹೋಗಲಿರುವ ನಿತ್ಯ ಪರಲೋಕ ರಾಜ್ಯವನ್ನು ಎದುರು ನೋಡಬೇಕಲ್ಲವೇ? ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟವರ ಬಗ್ಗೆ 2700 ವರ್ಷಗಳ ಹಿಂದೆ ಪ್ರವಾದಿ ಯೆಶಾಯನು ಏನು ಹೇಳಿದನು? ಯೆಶಾಯನು ಅಧ್ಯಾಯ 4 ವಚನ 1 ಹೀಗೆ ಹೇಳುತ್ತದೆ: ಆ ದಿನದಲ್ಲಿ 7 ಮಂದಿ ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು, ಸ್ವಂತವಾಗಿ ದುಡಿದ ಅನ್ನವನ್ನು ಉಣ್ಣುವೆವು, ನಾವೇ ಸಂಪಾದಿಸಿದ ಬಟ್ಟೆಯನ್ನು ಉಟ್ಟುಕೊಳ್ಳುವೆವು, ನಿನ್ನ ಹೆಸರು ಮಾತ್ರ ನಮಗಿದ್ದರೆ ಸಾಕು, ನಮ್ಮ ಅವಮಾನವನ್ನು ನೀಗಿಸಿಬಿಡು ಎಂದು ಕೇಳಿಕೊಳ್ಳುವರು. ಆ ದಿನದಲ್ಲಿ ಯೆಹೋವನು ದಯಪಾಲಿಸುವ ಬೆಳೆಯಿಂದ ಇಸ್ರಾಯೇಲ್ಯರಲ್ಲಿ ಉಳಿದವರಿಗೆ ಸೌಂದರ್ಯವೂ ಮಹಿಮೆಯೂ ಉಂಟಾಗುವವು, ದೇಶದ ಫಲದಿಂದ ಉನ್ನತಿಯೂ ಭೂಷಣವೂ ಲಭಿಸುವವು. ಮತ್ತು ಚೀಯೋನಿನಲ್ಲಿ ಉಳಿದವರು, ಯೆರೂಸಲೇಮಿನಲ್ಲಿ ನಿಂತವರು, ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಏನೂ ಹೆಸರು ಬಿದ್ದ ಯೆರೂಸಲೇಮಿನವರೆಲ್ಲರೂ ಯಾರೂ ದೇವರ ಜನರೆನಿಸಿಕೊಳ್ಳುವರು. ಚೀಯೋನಿನಲ್ಲಿ ಉಳಿದವರು, ಯೆರೂಸಲೇಮಿನಲ್ಲಿ ನಿಂತವರು, ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬಿದ್ದ ಯೆರೂಸಲೇಮಿನವರೆಲ್ಲರೂ ದೇವರ ಜನರೆನಿಸಿಕೊಳ್ಳುವರು.
ನಿಮ್ಮ ಹೆಸರನ್ನು ಬರೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಗಂಭೀರವಾಗಿ ಮುಖ್ಯವಾಗಿದೆ. ಹಿಂದೆ ವಿಯೆಟ್ನಾಂ ಉತ್ತರ ಮತ್ತು ದಕ್ಷಿಣ ಎಂದು 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿತ್ತು ಮತ್ತು 1975ರಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಮತ್ತೆ ಒಂದಾಯಿತು. ಕೊನೆಯ ದಿನದಂದು ಅಮೆರಿಕವು ವಿಯೆಟ್ನಾಂಗೆ ಒಂದು ದೊಡ್ಡ ಯುದ್ಧನೌಕೆಯನ್ನು ಕಳುಹಿಸಿತು. ಈ ಹಡಗು ಅವರ ಕೊನೆಯ ಆಶ್ರಯವಾಗಿತ್ತು. ಹಾಗಾದರೆ ಆ ಹಡಗನ್ನು ಯಾರು ಹತ್ತಬಹುದಾಗಿತ್ತು? ಪಟ್ಟಿಯಲ್ಲಿ ಹೆಸರುಗಳಿದ್ದವರು ಮಾತ್ರ ಹತ್ತಲು ಸಾಧ್ಯವಾಯಿತು. ಹಲವಾರು ಜನರು ಹಡಗನ್ನು ಹತ್ತಲು ಹರಿದು ಬಂದರು ಮತ್ತು ಕೂಗಾಡಿದರು. ನರಕದಂತಹ ಈ ಪರಿಸ್ಥಿತಿಯಲ್ಲಿ ಪಟ್ಟಿಯಲ್ಲಿ ಸೇರಿದ ಜನರು ಮಾತ್ರ ಹಡಗು ಹತ್ತಲು ಅವಕಾಶವಿತ್ತು. ಇಂದು ನಾವು ನಮ್ಮ ಆತ್ಮಿಕ ಸ್ಥಿತಿಯನ್ನು ನೋಡಿದರೆ, ಆತ್ಮರಕ್ಷಣೆಯ ಪಟ್ಟಿಯಲ್ಲಿ ಜನರ ಹೆಸರನ್ನು ಬರೆಯುವ ಕೊನೆಯ ಕೆಲಸವನ್ನು ದೀಕ್ಷಾಸ್ನಾನದ ಮೂಲಕ ಮಾಡಲಾಗುತ್ತಿದೆ. ದಯವಿಟ್ಟು ದೀಕ್ಷಾಸ್ನಾನ ಪಡೆದು ಆಶೀರ್ವಾದ ಪಡೆಯಿರಿ ಎಂದು ನಾವು ಹೇಳಿದಾಗ ಯಾರೊಬ್ಬರು ದೀಕ್ಷಾಸ್ನಾನ ಪಡೆಯಲು ಹಿಂಜರಿಯಬಾರದು. ಯೆರೆಮೀಯನು ಅಧ್ಯಾಯ 4:5ರಲ್ಲಿ ಏನು ಬರೆಯಲಾಗಿದೆ? ತಡಮಾಡದೆ ಮಾಡಿ. ನೀವು ಚೀಯೋನನ್ನು ಪ್ರವೇಶಿಸುವಾಗ ತಡಮಾಡಬಾರದು. ಇದಕ್ಕೆ ಒಂದು ಕಾರಣವಿದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟವರ ಹೊರತು ಯಾರೊಬ್ಬರೂ ಆತ್ಮರಕ್ಷಣೆ ಹೊಂದಲಾರರು. ನಮ್ಮ ಹೆಸರುಗಳು ಅಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡಿ ಪರಲೋಕದ ದೇವದೂತರು ಅಸೂಯೆಪಡುತ್ತಾರೆ. ಇದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಾರೆ. ಅವರು ಪರಲೋಕದಲ್ಲಿ ಭಯಾನಕ ವಿಷಯಗಳಲ್ಲಿ ಭಾಗಿಯಾಗಿದ್ದರು ಮತ್ತು ಆಶ್ರಯ ನಗರವಾದ ಭೂಮಿಗೆ ದೊಬ್ಬಲ್ಪಟ್ಟರು, ಆದರೆ ಅವರು ಈಗ ದೇವರ ಮಹಾನ್ ಪ್ರೀತಿಯನ್ನು ಸ್ವೀಕರಿಸುತ್ತಿದ್ದಾರೆ. ಇಷ್ಟು ಅದ್ಭುತ! ಅಷ್ಟೇ ಅಲ್ಲದೆ ಅವರು ರಾಜವಂಶಸ್ಥರಾದ ಯಾಜಕರಾಗಿ ಯುಗಯುಗಾಂತರಗಳಿಗೂ ಅರಸರಾಗಿ ಆಳುವರು. ಅದ್ಭುತ! ಆತ್ಮಿಕ ದೃಷ್ಟಿಕೋನದಲ್ಲಿ ಇದು ನಿಜಕ್ಕೂ ಮನಮುಟ್ಟುವ ಘಟನೆ. ಇದಕ್ಕಾಗಿ ನಾವು ಆಯ್ಕೆಯಾಗಿದ್ದೇವೆ. ಅಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿರುವುದು ಎಂತಹ ಹೆಮ್ಮೆ ಮತ್ತು ಸಂತೋಷ! ನಿಮ್ಮ ಹೆಸರುಗಳು ಧೂಳಿನ ಕಣದಷ್ಟು ಚಿಕ್ಕದಾದ ಭೂಮಿಯ ಮೇಲೆ ದಾಖಲಾಗದೆ ದೇವರ ಮಕ್ಕಳೆಂದು ವಿಶಾಲವಾದ ವಿಶ್ವದಲ್ಲಿ ದಾಖಲಾಗಿವೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ ಎಂಬ ವಿಷಯವೇ ಎಷ್ಟು ಸಂತೋಷಕರವಲ್ಲವೇ? ಈ ಸತ್ಯವನ್ನು ತಿಳಿದು ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರು ತೆಗೆಯಿರಿ ಎಂದು ಯಾರಾದರೂ ಹೇಳುತ್ತಾರೆಯೇ? ಹಾಗೆ ಹೇಳುವುದು ದಯವಿಟ್ಟು ನನ್ನನ್ನು ನರಕಕ್ಕೆ ಕಳುಹಿಸಿ ಎಂದು ಹೇಳಿದಂತಾಗಿದೆ. ಯೆಶಾಯನು ಅಧ್ಯಾಯ 4. ಚೀಯೋನಿನಲ್ಲಿ ಉಳಿದವರು, ಯೆರೂಸಲೇಮಿನಲ್ಲಿ ನಿಂತವರು, ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬಿದ್ದ ಯೆರೂಸಲೇಮಿನವರೆಲ್ಲರೂ ದೇವರ ಜನರೆನಿಸಿಕೊಳ್ಳುವರು. ಪಾಪಿಗಳು ದೇವಜನರೆನಿಸಿಕೊಳ್ಳಲು ಸಾಧ್ಯವಿಲ್ಲ. ಎಷ್ಟಾದರೂ ದೇವರು ತನ್ನ ಒಡಂಬಡಿಕೆಯಲ್ಲಿ ದೀಕ್ಷಾಸ್ನಾನದ ಮೂಲಕ ನಮ್ಮ ಎಲ್ಲಾ ಪಾಪಗಳನ್ನು ತೆಗೆದುಹಾಕಿದರು ಮತ್ತು ನಾವು ಹೊಸ ಜೀವದೊಂದಿಗೆ ಮತ್ತೆ ಹುಟ್ಟುವಂತೆ ಮಾಡಿದರು ಮತ್ತು ನಮ್ಮ ಹೆಸರುಗಳನ್ನು ಪುಸ್ತಕದಲ್ಲಿ ಬರೆಯುವಂತೆ ಮಾಡಿದರು. ನಾವು ದೇವರಿಂದ ಈ ಆಶೀರ್ವಾದವನ್ನು ಸ್ವೀಕರಿಸಿದ್ದೇವೆ. ಪರಲೋಕ ಸೇರುವವರೆಗೂ ಜೀವಬಾಧ್ಯರ ಪಟ್ಟಿಯಿಂದ ನಮ್ಮ ಹೆಸರು ಅಳಿಸಲ್ಪಡಬಾರದು. ಹಾಗಾದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಡದವರ ಬಗ್ಗೆ ಅಪೊಸ್ತಲ ಯೋಹಾನನು ಯಾವ ದರ್ಶನವನ್ನು ಕಂಡನು? ಪ್ರಕಟಣೆ ಅಧ್ಯಾಯ 20ರಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಪ್ರಕಟಣೆ ಅಧ್ಯಾಯ 20:11. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿಹೋಗಿ ಇನ್ನೂ ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯತೀರ್ಪಾಯಿತು. ಸತ್ತವರು ದೈಹಿಕವಾಗಿ ಸತ್ತವರನ್ನು ಸೂಚಿಸುತ್ತದೆ. ಅವರು ದೇವರ ಸಿಂಹಾಸನದ ಮುಂದೆ ನಿಂತಿದ್ದಾರೆ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಮತ್ತು ಏನು ತೆರೆಯಲ್ಪಟ್ಟವು? ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು.
ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯತೀರ್ಪಾಯಿತು. ಪುಸ್ತಕಗಳಲ್ಲಿ ದಾಖಲಾದಂತೆ ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ನ್ಯಾಯತೀರ್ಪಾಯಿತು. ವಚನ 13. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯ ಎರಡನೆಯ ಮರಣವು. ಮೊದಲನೆಯ ಮರಣವು ದೇಹದ ಮರಣವಾಗಿದೆ ಮತ್ತು ಎರಡನೆಯ ಮರಣವು ಆತ್ಮದ ಮರಣವಾಗಿದೆ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಎಲ್ಲಿಗೆ ಕಳುಹಿಸಲಾಯಿತು? ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಹಾಗಾದರೆ ಸದಸ್ಯರೇ, ಪುಸ್ತಕದಲ್ಲಿ ನಮ್ಮ ಹೆಸರುಗಳನ್ನು ಬರೆಯುವುದು ಎಷ್ಟು ಮುಖ್ಯ? ಇದು ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಡದ ಜನರಿಗೆ ಒಂದು ನಿರ್ದಿಷ್ಟ ಸ್ಥಳವು ಈಗಾಗಲೇ ನಿರ್ಣಯಿಸಲ್ಪಟ್ಟಿದೆ. ಪರಲೋಕದ ನಿಯಮದ ಬೆಳಕಿನಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರನ್ನು ಬರೆಯಲಾಗಿಲ್ಲವೋ ಅವರಿಗೆ ಶಾಶ್ವತ ನರಕವನ್ನು ಹೊರತುಪಡಿಸಿ ಹೋಗಲು ಬೇರೆ ಯಾವುದೇ ಸ್ಥಳವಿಲ್ಲ. ಈ ಕಾರಣದಿಂದಲೇ ನಾವು ಕಠಿಣವಾಗಿ ಬೋಧಿಸಬೇಕು ಮತ್ತು ನಮ್ಮನ್ನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡಬಾರದು ಮತ್ತು ನರಕದಲ್ಲಿ ಯಾತನೆಯನ್ನು ಅನುಭವಿಸಬಾರದು, ಅಲ್ಲವೇ ಎಂದು ಹೇಳುತ್ತಾ ಜನರನ್ನು ಎಚ್ಚರಗೊಳಿಸಬೇಕು. ಕ್ರಿಸ್ತನ ಹೆಸರಿನಲ್ಲಿ ದೇವರ ಕೃಪೆಯನ್ನು ಸ್ವೀಕರಿಸಿರಿ ಮತ್ತು ಹೊಸ ಜೀವದಲ್ಲಿ ಹೊಸದಾಗಿ ಹುಟ್ಟಿರಿ. ಆಗ ನಿಮ್ಮ ಹೆಸರುಗಳು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವವು. ಈ ರೀತಿಯಾಗಿ ನೀವು ದೇವರ ವಾಕ್ಯವನ್ನು ತಲುಪಿಸುತ್ತಿದ್ದೀರಿ, ಹಾಗಾಗಿ ಅವರು ಅರ್ಥಮಾಡಿಕೊಂಡು ದೀಕ್ಷಾಸ್ನಾನ ಹೊಂದಬಹುದು. ನಾವು ಒಂದು ಕ್ಷಣವೂ ಬೋಧಿಸುವುದನ್ನು ನಿಲ್ಲಿಸಬಾರದು. ನಮ್ಮೆಲ್ಲಾ ಚಟುವಟಿಕೆಗಳು ಜನರನ್ನು ಪಾಪದಿಂದ ವಿಮೋಚಿಸಿ ಪರಲೋಕಕ್ಕೆ ನಡೆಸುವುದಾಗಿದೆ. ನಾವು ಜನರಿಗೆ ಕ್ರಿಸ್ತನ ಪ್ರೀತಿಯನ್ನು ಹಂಚಬೇಕಲ್ಲವೇ? ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರನ್ನು ಬರೆಯಲಾಗಿಲ್ಲವೋ ಅವರನ್ನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವುದು ಮತ್ತು ನಾವು ದೇವರ ವಾಕ್ಯಕ್ಕೆ ಏನನ್ನು ಸೇರಿಸಬಾರದು ಅಥವಾ ತೆಗೆದುಹಾಕಬಾರದು ಎಂದು ಬರೆಯಲಾಗಿದೆ. ಪ್ರವಾದಿಸಿದಂತೆ ಎಲ್ಲವೂ ನೆರವೇರುವುದು. ನಾವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು ಬದ್ಧರಾಗಿದ್ದೇವೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಡದವರೆಲ್ಲರೂ ಬೆಂಕಿಯ ಕೆರೆಯನ್ನು ಪ್ರವೇಶಿಸುತ್ತಾರೆ. ಹಾಗಾದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟವರು ಎಲ್ಲಿ ಪ್ರವೇಶಿಸುವರು? ಪ್ರಕಟಣೆ ಅಧ್ಯಾಯ 21 ವಚನ 22 ನೋಡೋಣ. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನೂ ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು. ಅದರ ಬೆಳಕಿನಿಂದ ಸರ್ವಜನಾಂಗದವರು ಸಂಚಾರ ಮಾಡುವರು. ಭೂರಾಜರು ತಮ್ಮ ವೈಭವವನ್ನು ಅಲ್ಲಿಗೆ ತರುವರು. ಅದರ ಬಾಗಿಲುಗಳನ್ನು ಹಗಲಿನಲ್ಲಿ ಮುಚ್ಚುವುದೇ ಇಲ್ಲ, ರಾತ್ರಿಯಂತೂ ಅಲ್ಲಿಲ್ಲ. ಜನಾಂಗಗಳ ವೈಭವವೂ ಘನವೂ ಅಲ್ಲಿಗೆ ಬರುವವು. ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಾರು ಅದನ್ನು ಪ್ರವೇಶಿಸಬಹುದು? ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಈ ಜನರು ಮಾತ್ರ ಪವಿತ್ರ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಅರ್ಹರಾಗಿದ್ದಾರೆ. ತಮ್ಮ ಕೃಪೆಯನ್ನು ನೀಡಲು ದೇವರು ನಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ದಾಖಲಿಸಿದ್ದಾರೆ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಿರಾ ಎಂದು ಒಬ್ಬ ವ್ಯಕ್ತಿ ಕೇಳಿದಾಗ, ಓಂ, ಮುಂದಿನ ಬಾರಿ ಎಂದು ಹೇಳಿದರೆ ನಿಜವಾಗಿಯೂ ಆ ವ್ಯಕ್ತಿ ಏನನ್ನು ಅರಿಯದವರಾಗಿದ್ದಾರೆ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಡಲು ಎಲ್ಲರೂ ಅರ್ಹರಲ್ಲ. ಮನುಷ್ಯರಲ್ಲಿ ದೇವರ ವಿಶೇಷ ಕೃಪೆಯನ್ನು ಪಡೆದವರು ಮಾತ್ರ ಜೀವದ ಔತಣದಲ್ಲಿ, ಅಂದರೆ ದೀಕ್ಷಾಸ್ನಾನದಲ್ಲಿ ಭಾಗವಹಿಸಬಹುದು. ಈ ವಿಷಯದ ಕುರಿತು ನಾವು ಯೋಚಿಸುವಾಗ ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳನ್ನು ಬರೆಯುವುದು ತುಂಬಾ ಅದ್ಭುತವಾಗಿದೆ. ಸತ್ಯವೇದವು ಯಾರೊಬ್ಬರೂ ಅದನ್ನು ಪ್ರವೇಶಿಸಲಾರರು. ಜನಾಂಗಗಳ ವೈಭವವೂ ಘನವೂ ಅಲ್ಲಿಗೆ ಬರುವವು. ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟವರು ಮಾತ್ರ ಸೇರುವರು ಎಂದು ಹೇಳುತ್ತದೆ. ಈ ಜನರಿಗಾಗಿ ಸಿದ್ಧಪಡಿಸಲಾದ ಆ ಲೋಕವು ಕಣ್ಣು ಕಾಣದ, ಕಿವಿ ಕೇಳದ ಮತ್ತು ಮನುಷ್ಯನ ಮನಸ್ಸಿಗೆ ನಿಲುಕದಷ್ಟು ಅದ್ಭುತವೂ ಮಹಿಮೆಯುಳ್ಳದ್ದೂ ಆಗಿದೆ. ದೇವರು ಈ ಲೋಕವನ್ನು ಸಿದ್ಧಮಾಡುತ್ತಿದ್ದಾರೆ. ಈ ದೃಷ್ಟಿಯಲ್ಲಿ ನಾವು ಈಗ ದೇವರನ್ನು ಆರಾಧಿಸುವ ಈ ಸಮಯವು ಬಹಳ ಅರ್ಥಪೂರ್ಣವಾಗಿದೆ.
ದಾನಿಯೇಲನು ಅಧ್ಯಾಯ 12ಕ್ಕೆ ಹೋಗೋಣ. ದಾನಿಯೇಲನು ಅಧ್ಯಾಯ 12 ವಚನ 1. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮೀಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವೋ ಅವರೆಲ್ಲರೂ ಏನಾಗುವರು, ರಕ್ಷಿಸಲ್ಪಡುವರು. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟವರೆಲ್ಲರೂ ಪರಲೋಕವನ್ನು ಪ್ರವೇಶಿಸುವರು. ಆಗ ಕೆಲವರು, ನಾನು ಇಂದು ದೀಕ್ಷಾಸ್ನಾನ ಹೊಂದಿದ್ದರಿಂದ ರಕ್ಷಣೆ ಹೊಂದಿದ್ದೇನೆ, ನಾನು ಲೌಕಿಕ ಜೀವನ ನಡೆಸಲಿ ಬಿಡಲಿ, ನನ್ನ ಹೆಸರು ಅದರಲ್ಲಿ ಬರೆಯಲ್ಪಟ್ಟಿರುವುದರಿಂದ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಬಹುದು. ಎಷ್ಟಾದರೂ ಈ ಜೀವಬಾಧ್ಯರ ಪಟ್ಟಿಗೆ ಒಂದು ವಿಶೇಷವಾದ ಲಕ್ಷಣವಿದೆ. ನಮ್ಮ ಕ್ರಿಯೆಗಳಿಗನುಸಾರ ನಮ್ಮ ಹೆಸರುಗಳು ಪ್ರಜ್ವಲಿಸಬಹುದು, ಮಸುಕಾಗಬಹುದು ಅಥವಾ ಅಳಿಸಲ್ಪಡಲೂಬಹುದು. ಒಮ್ಮೆ ಬರೆಯಲ್ಪಟ್ಟ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂದು ನಾವು ಅಪೇಕ್ಷಿಸಬಹುದು. ಕಠಿಣವಾಗಿ ಕೆಲಸ ಮಾಡುವವರ ಹೆಸರುಗಳು ಗಾಢವಾಗಿ ಮುದ್ರೆಯುತ್ತಿರುತ್ತವೆ ಮತ್ತು ಕೆಲಸ ಮಾಡದವರ ಹೆಸರುಗಳು ಮಸುಕಾಗುತ್ತವೆ. ದುಷ್ಟತನದಲ್ಲಿ ಉಳಿಯುವವರು ಕೊನೆಯಲ್ಲಿ ಅಳಿಸಲ್ಪಡುತ್ತಾರೆ ಎಂದು ಹೇಳಲಾಗಿದೆ. ಇದು ನನ್ನ ಮಾತಲ್ಲ, ಸತ್ಯವೇದದಲ್ಲಿರುವ ದೇವರ ವಾಕ್ಯ. ಜೀವಬಾಧ್ಯರ ಪಟ್ಟಿಯ ಬಗ್ಗೆ ದೇವರು ನಮಗೆ ವಿವರವಾಗಿ ತಿಳಿಸಿದ ಕಾರಣ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಿಂದ ಅಳಿಸಿ ಹೋಗದಂತೆ ನಾವು ನಮ್ಮ ಉತ್ತಮ ಪ್ರಯತ್ನ ಮಾಡಬೇಕು. ಜೀವಬಾಧ್ಯರ ಪಟ್ಟಿಯ ಕೆಲವು ಲಕ್ಷಣಗಳನ್ನು ನಾವು ನೋಡೋಣ. ಕೀರ್ತನೆಗಳು ಅಧ್ಯಾಯ 69 ವಚನ 27. ಅವರ ಅಪರಾಧಗಳು ಒಂದೊಂದಾಗಿ ಹೆಚ್ಚುತ್ತಾ ಬರಲಿ, ನಿನ್ನ ನೀತಿಯಲ್ಲಿ ಅವರಿಗೆ ಪಾಲುಕೊಡಬೇಡ. ಜೀವಿತರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡಲಿ, ಸದ್ಭಕ್ತರ ಹೆಸರಿನ ಸಂಗಡ ಅವರದು ಬರೆಯಲ್ಪಡದಿರಲಿ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟಿದ್ದರೂ ಒಬ್ಬನು ದುಷ್ಕೃತ್ಯಗಳನ್ನು ಮಾಡಿ ದೇವರನ್ನು ಬಿಟ್ಟು ದುಷ್ಟತನದಲ್ಲಿಯೇ ಇದ್ದರೆ ಅವನ ಹೆಸರು ಜೀವಬಾಧ್ಯರ ಪಟ್ಟಿಯಿಂದ ತೆಗೆಯಲ್ಪಡುತ್ತದೆ. ತೆಗೆಯಲ್ಪಡುವುದು ಎಂದರೆ ಅಳಿಸಿ ಹಾಕಲಾಗುತ್ತದೆ ಎಂದಾಗಿದೆ. ಜೀವಬಾಧ್ಯರ ಪಟ್ಟಿಯಿಂದ ಹೆಸರುಗಳನ್ನು ಅಳಿಸಿ ಹಾಕಬಹುದು. ವಿಮೋಚನಕಾಂಡ ಅಧ್ಯಾಯ 32 ವಚನ 30 ನೋಡೋಣ. ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದಿರಿ. ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕಿತು ಎಂದು ಹೇಳಿದನು. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಇಲ್ಲವಾದರೆ ಏನು, ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಜೀವಬಾಧ್ಯರ ಪಟ್ಟಿಯಿಂದ ನಮ್ಮ ಹೆಸರುಗಳನ್ನು ಅಳಿಸಿ ಹಾಕಬಹುದು. ಸತ್ಯವೇದವು ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಹೇಳುತ್ತದೆ. ವಚನ 33 ನೋಡೋಣ. ಅದಕ್ಕೆ ಯೆಹೋವನು, ಯಾರಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಏನು ಮಾಡುವೆನು, ಅಳಿಸಿಬಿಡುವೆನು. ದೇವರು ನೀತಿಯನ್ನು ಪ್ರೀತಿಸಿ ಜನರು ಸನ್ಮಾರ್ಗದಲ್ಲಿ ನಡೆಯುವಂತೆ ಸಹಿಸಿಕೊಳ್ಳುತ್ತಾರೆ. ಆದರೆ ಅವರು ದುಷ್ಟ ಮಾರ್ಗಗಳನ್ನು ಅನುಸರಿಸುತ್ತಾ ಹೋದರೆ ಅವರ ಹೆಸರುಗಳು ಏನಾಗುತ್ತವೆ? ದೇವರ ಜೀವಬಾಧ್ಯರ ಪಟ್ಟಿಯಿಂದ, ಅಂದರೆ ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಿಂದ ಅಳಿಸಲ್ಪಡುತ್ತವೆ. ಅಂಥ ಜನರನ್ನು ಕ್ಷಮಿಸಲಾಗದು, ಅವರನ್ನು ಅಳಿಸಿ ಹಾಕುತ್ತೇನೆ ಎಂದು ದೇವರು ಹೇಳುತ್ತಾರೆ. ಇದು ದೇವರ ಚಿತ್ತವಾಗಿದೆ. ಹಾಗಾಗಿ ದೇವರು, ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂದು ಹೇಳುತ್ತಾರೆ ಅಲ್ಲವೇ? ಪ್ರಕಟಣೆ ಅಧ್ಯಾಯ 3 ವಚನ 5. ಜಯಶಾಲಿಗೆ ಹೀಗೆ ಶುಭ್ರವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಜೀವಬಾಧ್ಯರ ಪಟ್ಟಿಯಲ್ಲಿರುವ ಹೆಸರುಗಳು ಮಾಸಬಹುದು. ನಮ್ಮ ನಂಬಿಕೆಯು ಬಲಹೀನವಾದಾಗ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಮಸುಕಾಗುತ್ತವೆ ಮತ್ತು ಈ ಸ್ಥಿತಿಯು ಮುಂದುವರಿದರೆ ದೇವರು ಅಂತಿಮವಾಗಿ ನಮ್ಮ ಹೆಸರುಗಳನ್ನು ಆ ಪಟ್ಟಿಯಿಂದ ಅಳಿಸಿ ಹಾಕುತ್ತಾರೆ. ಸದಸ್ಯರೇ, ಈ ವಾಕ್ಯಗಳನ್ನು ಕೇವಲ ಸತ್ಯವೇದದಲ್ಲಿರುವ ಅಕ್ಷರಶಃ ದಾಖಲೆಗಳೆಂದು ಪರಿಗಣಿಸಬೇಡಿ. ನಾವು ಈಗ ನೋಡಬಲ್ಲ ಏಕೈಕ ಲೋಕವೆಂದರೆ ಮೂರನೇ ಆಯಾಮದ ಲೋಕ.
5 ಅಥವಾ ಅದಕ್ಕಿಂತ ಹೆಚ್ಚಿನ ಆಯಾಮದ ಲೋಕದಲ್ಲಿರುವ ದೇವರು ಏನು ಹೇಳುತ್ತಾರೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ದೇವರು ತನ್ನ ಸಂದೇಶವನ್ನು ನಮಗೆ ಅರ್ಥಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಲು ಮನುಷ್ಯರ ಪದಗಳನ್ನು ಬಳಸಿಕೊಂಡು ನಮಗೆ ತಲುಪಿಸುತ್ತಾರೆ, ಅಲ್ಲವೇ? ದೇವರು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂದು ಹೇಳುತ್ತಾರೆ. ಸಾಯಬೇಕಾದರೂ ನಂಬಿಗಸ್ತನಾಗಿರು ಎಂದು ದೇವರು ಏಕೆ ಹೇಳುತ್ತಾರೆ? ದೇವರಲ್ಲಿನ ನಮ್ಮ ನಂಬಿಕೆಯ ಮಟ್ಟದ ಪ್ರಕಾರ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಪ್ರಕಾಶಿಸಬಹುದು ಅಥವಾ ಮಸುಕಾಗಬಹುದು. ನಮ್ಮ ನಂಬಿಕೆ ಕುಂದಿದರೆ ದೇವರು, ನಾನು ತಾಳ್ಮೆಯಿಂದ ಸಹಿಸಿದರೂ ನೀನು ಪಶ್ಚಾತ್ತಾಪ ಪಡಲು ನಿರಾಕರಿಸುತ್ತಿರುವೆ. ನೀನು ದೀಕ್ಷಾಸ್ನಾನ ಮಾಡಿಸಿಕೊಂಡರೂ ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಿಂದ ನಿನ್ನನ್ನು ತೆಗೆದುಹಾಕುವೆನು ಎಂದು ಅಂತಿಮವಾಗಿ ಹೇಳುತ್ತಾರೆ. ನಿಮ್ಮಲ್ಲಿ ಯಾರೊಬ್ಬರೂ ಜೀವಬಾಧ್ಯರ ಪಟ್ಟಿಯಿಂದ ತೆಗೆದುಹಾಕುವುದಿಲ್ಲ ಎಂದು ನಾನು ನಿರೀಕ್ಷಿಸುತ್ತೇನೆ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟವರು ಮಾತ್ರ ಪರಿಶುದ್ಧ ಪಟ್ಟಣವನ್ನು ಪ್ರವೇಶಿಸುವರು ಎಂದು ದೇವರು ಹೇಳುತ್ತಾರೆ. ಚೀಯೋನಿನಲ್ಲಿರುವ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಅಂತಹ ಅದ್ಭುತವಾದ ಆಶೀರ್ವಾದವನ್ನು ಪಡೆಯಬೇಕೆಂದು ನಾನು ಬಯಸುತ್ತೇನೆ. ಇಂದು ನಮ್ಮ ಹೆಸರುಗಳು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಪಡೋಣ. ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಈಗ ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ನನ್ನ ಹೆಸರು ಅಲ್ಲಿ ಎಷ್ಟು ಮಸುಕಾಗಿದೆ. ನಿಮ್ಮ ಹೆಸರು ಮಸುಕಾಗಿರಬಹುದು ಎಂದು ನೀವು ಭಾವಿಸಿದರೆ ನಿಮ್ಮ ಹೆಸರು ಹೊಳೆಯುವಂತೆ ನಿಮ್ಮನ್ನು ನೀವೇ ಪರಿಷ್ಕರಿಸಬೇಕು, ಅಲ್ಲವೇ? ನಿಮ್ಮ ಹೆಸರು ಮೊದಲು ದೇವರ ಕಣ್ಣನ್ನು ಸೆಳೆಯುವವರೆಗೆ ನೀವು ಅದನ್ನು ಮಾಡಬೇಕಾಗಿದೆ. ಇಲ್ಲಿ ಬಹಳ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಹೆಸರು, ಇದು ಯಾರ ಹೆಸರು? ನಮ್ಮ ಹೆಸರುಗಳು ದೇವರ ಗಮನವನ್ನು ಸೆಳೆಯುವಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿವೆ ಎಂದು ಖಚಿತಪಡಿಸಿಕೊಳ್ಳೋಣ. ಹಾಗಾಗಿ ನಾವು ತಂದೆ ಮತ್ತು ತಾಯಿಯನ್ನು ಮೆಚ್ಚಿಸಬಹುದು ಮತ್ತು ಮಹಿಮೆಪಡಿಸಬಹುದು. ನಾವು ಪರಲೋಕದಲ್ಲಿ ಪಾಪಗಳನ್ನು ಮಾಡಿದ ನಂತರ ಈ ಭೂಮಿಗೆ ದೊಬ್ಬಲ್ಪಟ್ಟಿದ್ದೇವೆ, ಆದರೆ ಪರಲೋಕದ ರಾಜಕುಮಾರರು ಮತ್ತು ರಾಜಕುಮಾರಿಯರಾಗಿ ಪರಲೋಕಕ್ಕೆ ಹಿಂತಿರುಗಲು ಸಾಧ್ಯವಾಗುವಂತೆ ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಡಲು ನಾನು ನಿಮ್ಮೆಲ್ಲರನ್ನು ಶ್ರದ್ಧೆಯಿಂದ ಕೇಳಿಕೊಳ್ಳುತ್ತೇನೆ. ಈ ಪ್ರಸಂಗದ ಮೂಲಕ ನೀವು ದೇವರ ಹೇರಳವಾದ ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ. ಧನ್ಯವಾದಗಳು.